ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಹೆಸರೇನೆ ತುಂಬ ಡಿಫ್ರೆಂಟ್ ಆಗಿದೆ, ಅದುವೇ ಹಾಲ್ಗರ್ಗೆ. ಇದು ಮಲೆನಾಡಿನ ಪ್ರಸಿದ್ಧ ರೆಸಿಪಿ. ಇದು ಮೇಲ್ಗಡೆ ಎಲ್ಲ ಕ್ರಂಚಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ನೀವು ತಿಂತಾ ಇದ್ರೆ ಎಷ್ಟು ಬೇಕಾದರೂ ತಿನ್ಬೋದು. ಸೊ ಇದನ್ನ ಮಾಡೋಕ್ಕೆ ಐಟಮ್ಸ್ ತುಂಬ ಕಡಿಮೆ ಐಟಮ್ಸಲ್ಲಿ ನಾವು ಮಾಡ್ಬೋದು. ಸೊ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಒಂದು ಬಾಣಲಿಗೆ 1 ಕಪ್ ಹಾಲು, 1 ಕಪ್ ನೀರು, ಎರಡು ಈಕ್ವಲ್ ಪೋರ್ಷನ್ ಇರಬೇಕು. ಅದು ಕುದಿಬೇಕು. ಸೊ ಕುದ್ದಾದ ನಂತರ 1 ಕಪ್ ಆಗುವಷ್ಟು ರೈಸ್ ಫ್ಲೋರ್, ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀವಿ. ಸೊ ಇದು ಚೆನ್ನಾಗಿ ಕುದಿಬೇಕು, ಒಂದು 5 ನಿಮಿಷದ ತನಕ ಕುದಿಬೇಕು. ಸೊ ಕುದಿಯುವ ಹಂತದಲ್ಲೇ ನಾವು ಚಾಪ್ಡ್ ಆನಿಯನ್, ಚಿಕ್ಕದಾಗಿ ಕಟ್ ಮಾಡಿರುವ ಆನಿಯನ್ನ ಹಾಕೋಬೇಕು. ಯಾಕೆ ಕುದಿಯುವಾಗಲೇ ಹಾಕೋಬೇಕು ಅಂತಂದ್ರೆ, ನಾವು ಹಾಲ್ಗರ್ಗೆ ಮಾಡಿ ಎಣ್ಣೆಲಿ ಫ್ರೈ ಮಾಡೋದಲ್ವಾ, ಆವಾಗ ಸಿಡಿದ್ಬಿಡುತ್ತೆ ನೀವು ಆನಿಯನ್ ಈ ಹಂತದಲ್ಲಿ ಹಾಕಲಿಲ್ಲ ಅಂದರೆ. ಸೊ ಸಾಫ್ಟ್ ಆಗಬೇಕು, ಹಾಗಾಗಿ ಹಾಕ್ತೀವಿ. ಸ್ವಲ್ಪ ಉಪ್ಪು. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಸೊ ಚೆನ್ನಾಗಿ ಒಂದು 5 ನಿಮಿಷ ಆಯಿತು ಅನ್ನುವಾಗ ಆಯಿತು. ನೆಕ್ಸ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡೋದೇ ಈ ರೆಸಿಪಿಯ ಮೇನ್ ಸೀಕ್ರೆಟು. ಸೊ ನೀವು ಗಂಟಿದ್ರೆ ನೀವು ಎಣ್ಣೆಗೆ ಹಾಕ್ತಿರಲ್ಲ, ಆವಾಗ ಸಿಡಿಯೋ ಚಾನ್ಸಸ್ ಇರುತ್ತೆ, ಬಡ್ ಅಂತ ಸಿಡಿದ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕು. ನಾದಿ ಆದ ನಂತರ ನೋಡಿ ಈ ಥರ ನೀಟಾಗಿ ನಾದಬೇಕು. ಸ್ವಲ್ಪ ನೀರು ಬೇಕು ಅನ್ಸುತ್ತೆ, ಸ್ವಲ್ಪ ನೀರು ಹಾಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಸೊ ನಾದದು ಮತ್ತು ಹಿಟ್ಟು ರೈಸ್ ಫ್ಲೋರ್ನ ಒಂದು ಚೂರು ಗಂಟಿರಬಾರ್ದು, ಆ ಥರ ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಈ ಹಾಲ್ಗರಿಗೆ ಮೇನ್ ಇರೋದೇ ಅದೇ ಸೀಕ್ರೆಟ್. ಇಲ್ಲಾಂದರೆ ಎಷ್ಟೋ ಜನ ಮಾಡೋಕ್ಕೆ ಹೋದಾಗ ಸಿಡಿದ್ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನಾದಿದ್ಮೇಲೆ ಚಿಕ್ಕದಾಗಿ ಉಂಡೆಗಳು ನೋಡಿ, ಈ ಥರ ಉಂಡೆನ ತಗೊಂಡು ಈ ಥರ ಈಗ ನೀವು ಕೋಡ್ಬಳೆ ಮಾಡ್ತಿರಲ್ಲ, ಅದೇ ಥರ ಸ್ವಲ್ಪ ಹಿಟ್ಟಲ್ಲಿ ಈ ಥರ ನಾದ್ಕೋಬೇಕು. ಉದ್ದುದ್ದ ಸ್ಟಿಕ್ ಥರ ಮಾಡಿಕೊಂಡು ಅದನ್ನ ಈ ಥರ ಮಡಚಬೇಕು. ಓಕೆನಾ? ತೋರಿಸ್ಕೊಡ್ತಾ ಇದ್ದೀವಿ. ಸೇಮ್ ಇದೇ ಥರನೇ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ನಾದ್ಮೇಲೆ ಈ ಥರ ಕೋಡ್ಬಳೆ ಶೇಪ್ ರೌಂಡ್ಗೆ ಮಾಡ್ಕೋತಾ ಇದ್ದೀವಿ. ಸೊ ಇನ್ನೊಂದು ಸೀಕ್ರೆಟ್ ಏನು ಅಂತಂದರೆ, ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಚಿಕ್ಕ ಕಡ್ಡಿ ತಗೋಬೇಕು, ಆಯಿತಾ? ಚಿಕ್ಕ ಕಡ್ಡಿಯಲ್ಲಿ ನೀವು ಒಂದೊಂದು ಹೋಲ್ ಮಾಡಬೇಕು. ಒಂದು 4 ಹೋಲ್, ಆ ಕಡೆ ಈ ಕಡೆ ಆ ಕಡೆ ಅಂತ ಹೇಳಿ 4 ಹೋಲ್ ಮಾಡಬೇಕು. ಎಣ್ಣೆಗೆ ಹಾಕಿದಾಗ ಸಿಡಿಯಲ್ಲ. ಸೊ ಹಾಗಾಗಿ ನೋಡಿ ಈ ಥರ ನಾನು ಹೋಲ್ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ 3ರಿಂದ 4 ಹೋಲ್ ಮಾಡ್ಕೋಬೋದು. ಸೊ ಒಳಗಡೆ ಚೆನ್ನಾಗಿ ಬೇಯುತ್ತೆ, ಮೇಲ್ಗಡೆ ಲೇಯರ್ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗೂ ಇರುತ್ತೆ, ಬೆಂದು ಇರುತ್ತೆ ಈ ಥರ ಹೋಲ್ ಮಾಡೋದ್ರಿಂದ. ಸೊ ಈಗ ಅದೇ ಹಂತದಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಒಂದೊಂದೇ ನಿಧಾನಕ್ಕೆ ಹಾಕ್ತಾ ಇರ್ಬೇಕು. ಸೊ ಹುಷಾರಾಗಿ ಮಾಡಬೇಕಿದು. ನೀವೆಷ್ಟು ಚೆನ್ನಾಗಿ ನಾದ್ಕೊಂಡು ಮಾಡ್ತಿರೋ ಅಷ್ಟು ಚೆನ್ನಾಗಿ ರೆಸಿಪಿ ಬರುತ್ತೆ. ಗರಿಯಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಇದು. ಸೊ ನೋಡಿ ಯಾವ ಥರ ರೆಡಿಯಾಗಿತ್ತು ಅಂತ. ಹಾಲು ಹಾಕಿರೋದಕ್ಕೆ ಆ ಕಲರು ಇದು ಎಲ್ಲ ಕ್ರಂಚಿಯಾಗಿ, ಮೇಲ್ಗಡೆ ಕ್ರಂಚಿ, ಒಳಗಡೆ ಸಾಫ್ಟಾಗಿ ಸಖತ್ತಾಗಿ ರೆಡಿಯಾಗಿತ್ತು. ಸೊ ನೀವು ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋನಿಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ.